ನಮಸ್ಕಾರ ವೀಕ್ಷಕರೇ, ನಾನು ರಾಕೇಶ್ ಆರುಂಡಿ. ನಟ ದರ್ಶನ್ಗೆ ಪೊಲೀಸರ ಬಂಧನದಿಂದ ನಾಳೆ ಮುಕ್ತಿ ಸಿಗೋ ಸಾಧ್ಯತೆ ಇದೆ. ಕಸ್ಟಡಿಯಲ್ಲಿದ್ದಂಥ ಇಲ್ಲಿವರೆಗಿನ ದಿನಗಳವರೆಗೂ ಎಲ್ಲ ವಿಚಾರಣೆ ಸಾಕ್ಷ್ಯಗಳ ಸಂಗ್ರಹ ನಾಳೆಗೆ ಮುಕ್ತಾಯವಾಗುತ್ತೆ. ಇದರ ಬೆನ್ನಲ್ಲೇ ಪರಪ್ಪನ ಅಗ್ರಹಾರ ಸೇರೋದು ಫಿಕ್ಸ್ ಎನ್ನಲಾಗ್ತಾ ಇದೆ. ಇಲ್ಲಿ ಬಚಾವಾಗೋ ಸಾಧ್ಯತೆಗಳೇ ಇಲ್ಲ. 302 ಕೊಲೆ ಆರೋಪದ ಅಡಿಯಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಕೃತ್ಯವನ್ನು ನೀವೆಲ್ಲರೂ ಕೂಡ ಕಣ್ಮುಚ್ಚಿ ಒಮ್ಮೆ ನೆನಪಿಸ್ಕೊಂಡು ಬಿಟ್ಟರೆ ರಾತ್ರಿ ಇಡೀ ನಿದ್ದೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿಯಾದಂಥ ಕೃತ್ಯ ಮಾರಣಾಂತಿಕ ಹಲ್ಲೆಯನ್ನು ಎಸಗಿರೋ ಪಾಪಿಗಳಿವರು. ಇದರ ಜೊತೆಗೆ ದರ್ಶನ್ ಕೊಲೆ ನಡೆದ ಸ್ಥಳದಲ್ಲಿ ಧರಿಸಿದಂಥ ನೀಲಿ ಬಣ್ಣದ ಶೂ, ಟ್ರೂ ರಿಲಿಜಿಯನ್ ಕಂಪನಿಯ ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್, OPM ವ್ಯಾಲಿ ಕಂಪನಿಯ ಕಪ್ಪು ಬಣ್ಣದ ರೌಂಡ್ ಟೀ ಶರ್ಟ್, ಲೋಫೋರ್ಸ್ ಕಂಪನಿಯ ಶೂಗಳನ್ನು ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಐ ವಿಟ್ನೆಸ್ ಆಗೋ ಚಾನ್ಸಸ್ ಇದೆ. ಜೊತೆಗೆ ನಿಮಗೆಲ್ಲ ಗೊತ್ತಿರಲಿ, ಟ್ರೂ ರಿಲಿಜಿಯನ್ ಜೀನ್ಸ್ ಪ್ಯಾಂಟ್ನ ಬೆಲೆ 30,000 ರಿಂದ 40,000 ರೂಪಾಯಿ ಇದೆ. ತುಂಬ ಕಾಸ್ಟ್ಲಿ ಬಟ್ಟೆಗಳನ್ನು ಧರಿಸ್ತಾ ಇದ್ರು. ಅದೆಲ್ಲ ಈಗ ಲೆಕ್ಕಕ್ಕೆ ಬರೋದಿಲ್ಲ, ಯಾಕೆಂದರೆ ದೊಡ್ಡ ಕಾಸ್ಟ್ಲಿಯೆಸ್ಟ್ ನಟನೆ ಕೂಡ ಹೌದು. ಜೊತೆಗೆ ಈ ಲಾಠಿ, ಕೋಲು, ರಿಪೀಸು, ಮೆಗ್ಗಾರ್ ಗನ್ ಮತ್ತು ಶೆಡ್ ಒಳಗೆ ರೇಣುಕಾ ಸ್ವಾಮಿಯನ್ನು ಸತ್ತ ನಂತರ ಬಿಸಾಕಿದಂಥ ಸೆಕ್ಯೂರಿಟಿ ರೂಮ್ನ CCTV ಕ್ಯಾಮ್ರಾ ಫೂಟೇಜ್ ಎಲ್ಲವೂ ಸಿಕ್ಕಿದೆ. ಈ ಬೆನ್ನಲ್ಲೇ 17 ಜನ ಆರೋಪಿಗಳನ್ನು ಕೋರ್ಟ್ ಮುಂದೆ ನಾಳೆ ಹಾಜರುಪಡಿಸಲಾಗುತ್ತೆ. ಹಾಗಾಗಿ ನಾಳೆ ಲಾಸ್ಟ್ ಡೇ ಆಗಿರೋದ್ರಿಂದ ಇವತ್ತು ವಿಕ್ಟೋರಿಯಾ ಆಸ್ಪತ್ರೆಗೆ ಮೆಡಿಕಲ್ ಚೆಕಪ್ಗೆ ಎಲ್ಲರನ್ನೂ ಕರ್ಕೊಂಡೋಗಿದ್ರು. ಪವಿತ್ರ ಗೌಡ ಜೀಪ್ನಲ್ಲಿ ಕಣ್ಣೀರು ಹಾಕ್ತಾ ಕೂತ್ಬಿಟ್ಟಿದ್ರು. ಒಂದು ಮುಖಕ್ಕೆ ಮಾಸ್ಕನ್ನು ಧರಿಸ್ಬಿಟ್ರೆ ಕಣ್ಣಾಲಿಗಳೆಲ್ಲ ತುಂಬ್ಕೊಂಡು ಹೋಗಿತ್ತು. ದರ್ಶನ್ ತಲೆ ತಗ್ಸಿ ಮೌನಕ್ಕೆ ಶರಣಾಗಿದ್ದರು. ಅವರಿಬ್ಬರಿಗೂ ಈಗಾಗಲೇ ಪಾಪದ ಪ್ರಾಯಶ್ಚಿತ್ತ ಕಾಡ್ತಾ ಇದೆ, ಮಾಡಿರೋ ತಪ್ಪಿನ ಅರಿವಾಗಿದೆ. ಹಾಗಾಗಿಯೇ ದರ್ಶನ್ರವರು ಪೊಲೀಸರ ಕಾಲನ್ನು ಹಿಡ್ಕೊಂಡಿದ್ದು. ಇನ್ನು ಪವಿತ್ರ ಗೌಡ ಅವರು ಊಟ ಬಿಟ್ಟು ಆಸ್ಪತ್ರೆಗೆ ಕರ್ಕೊಂಡೋಗಿ ಮತ್ತೆ ಗ್ಲೂಕೋಸನ್ನು ಹಾಕಿಸ್ಕೊಂಡು ವಾಪಸ್ ಕರ್ಕೊಂಡು ಬಂದಿದ್ದು. ಒಟ್ಟಾರೆಯಾಗಿ ಇಬ್ಬರಿಗೂ ಪಾಪ ಪ್ರಜ್ಞೆ ಅಂತೂ ಕಾಡ್ತಾ ಇದೆ. ಹಾಗಾಗಿ ಪವಿತ್ರ ಗೌಡ ಅವರ ಕಣ್ಣಾಲಿಗಳು ತುಂಬಿಕೊಂಡು ಮುಖಕ್ಕೆ ಮಾಸ್ಕ್ ಧರಿಸಿ ಮೂಗು ಮುರಿತಾ ಇದ್ರಲ್ಲ ಇಲ್ಲಿವರೆಗೂ, ಇವತ್ತು ಮಾತ್ರ ಮೌನವನ್ನು ತಾಳಿದ್ದು ಕಂಡು ಬಂತು. ಇನ್ನು ನಟ ದರ್ಶನ್ರವರು ಕ್ರಾಂತಿ ಸಿನಿಮಾ ಸಂದರ್ಭದಲ್ಲಿ ವಿಗ್ ಧರಿಸಿದ್ದು ನಿಮಗೆಲ್ರಿಗೂ ಕೂಡ ಗೊತ್ತೇ ಇದೆ. ಜೊತೆಗೆ ಈಗ ಅದೇ ವಿಷಯ ಈಗ ಸದ್ದು ಮಾಡ್ತಾ ಇರೋದು. ಯಾಕೆ ಅಂತ ಹೇಳಿದ್ರೆ, ಅವರ ತಲೆ ಸೈಡ್ ಭಾಗಗಳಲ್ಲಿ ಕೂದಲೇ ಇರಲಿಲ್ಲ ಆರಂಭದಲ್ಲಿ. ಹಾಗೆ ಒಂದು ಸ್ವಲ್ಪ ಗ್ಲಾಮರ್ ಇರಲಿ ಅಂತಲೇ ಅವರು ವಿಗ್ಗನ್ನು ಹಾಕ್ಕೊಂಡಿದ್ರು. ಅದಾದ ನಂತರ ಅವರು ಒಂದು ಸ್ವಲ್ಪ ಹಳೆ ಚಾರ್ಮ್ಗೆ ವಾಪಸ್ ಆಗಿದ್ದರು. ಈಗ ಕಾಸ್ಟ್ಲಿ ವಿಗ್ಗನ್ನು ಧರಿಸಿದ ನಂತರ ಅವರ ಹಳೆ ಚಾರ್ಮಿಗೆ ಮಾಡಿದ್ರಲ್ಲ, ಈಗ ಮೊದಲ ಬಾರಿಗೆ ಆ ವಿಗ್ಗನ್ನು ತೆಗೆಯೋ ಪರಿಸ್ಥಿತಿ ಎದುರಾಗಿದ್ದು. ವೈದ್ಯಕೀಯ ಪರೀಕ್ಷೆ ಸಮಯ ಅನಿವಾರ್ಯವಾಗಿ ವಿಗ್ ಕಳಚೋ ಪರಿಸ್ಥಿತಿ ಬಂತು. ಕೋರ್ಟ್ ಮುಂದೆ ಹಾಜರುಪಡಿಸೋ ಮುನ್ನ ನಾರ್ಮಲ್ ಹೆಲ್ತ್ ಚೆಕಪ್ಪನ್ನು ಮಾಡ್ತಾರೆ. ಜೊತೆಗೆ DNA ಸ್ಯಾಂಪಲ್ ಕಲೆಕ್ಷನ್ ಕೂಡ ಇರುತ್ತೆ. ಅದೆಲ್ಲವೂ ಕೂಡ ಬಾಕಿ ಉಳಿಸ್ಕೊಂಡಿದ್ದ ಪೊಲೀಸರು ಇವತ್ತು ಡಿ ಗ್ಯಾಂಗ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಕರ್ಕೊಂಡು ಬಂದರು. ಅಲ್ಲಿ ನಡೆದಂಥ ಘಟನೆ ಇದು. ದರ್ಶನ್ಗೆ ಆರಂಭದಲ್ಲಿ ವಿಗ್ ತೆಗೆಯೋಕೆ ಹೇಳಿದ್ರು. ಅದಕ್ಕೂ ದರ್ಶನ್ರವರು ಇಲ್ಲ, ನಾನು ವಿಗ್ ತೆಗೆಯೋದಿಲ್ಲ ಅಂತ ನಿರಾಕರಿಸಿದ್ರಂತೆ. ಅದಾದಮೇಲೆ ಪೊಲೀಸರು ವೈದ್ಯಾಧಿಕಾರಿಗಳ ಒತ್ತಾಯದ ಮೇರೆಗೆ ವಿಗ್ ತೆಗೆಸಿ DNA ಸ್ಯಾಂಪಲ್ನ ಪಡೆದುಕೊಂಡಿದ್ದಾರೆ. ಅಂದರೆ ವೈದ್ಯಕೀಯ ತಪಾಸಣೆಯಂತೆ ಆ ತಲೆಯ ಕೂದಲಿನ ಮಾದರಿಯನ್ನು ತೆಗೆದುಕೊಳ್ತಾರೆ, ಅಥವಾ ನೈಲ್ ಸ್ಯಾಂಪಲ್ ಆಗಿರ್ಬೋದು, ಬ್ಲಡ್ ಸ್ಯಾಂಪಲ್ ಆಗಿರ್ಬೋದು, ಜೊತೆಗೆ ಸೆಮನ್ ಸ್ಯಾಂಪಲ್ ಅಂದರೆ ವೀರ್ಯಾಣು ಸ್ಯಾಂಪಲ್ನು ಕೂಡ ಪಡೆಯಲಾಗುತ್ತೆ. ಇದರಲ್ಲಿ ಯಾವುದಾದ್ರೂ ಒಂದನ್ನು ತೆಗೆದುಕೊಂಡು DNA ಟೆಸ್ಟ್ ಮಾಡಲಾಗುತ್ತೆ. ಹಾಗಾಗಿ ದರ್ಶನ್ ಅಂಡ್ ಗ್ಯಾಂಗ್ ನಕರಾ ಮಾಡದೆ ವೈದ್ಯರು ಹೇಳಿದಂಥ ಯಾವ್ಯಾವ ಮಾದರಿಗಳನ್ನು ಅವ್ರು ತೆಗೆದುಕೊಳ್ಳಿಕ್ಕೆ ಮುಂದಾದ್ರಲ್ಲ ಅಲ್ಲಿ ಅಡ್ಡಿಪಡಿಸದೆ ಬಾಯಿ ಮುಚ್ಚಿಕೊಂಡು ಸ್ಯಾಂಪಲ್ ಕೊಟ್ಟಿದ್ದಾರೆ. ಇನ್ನು ಸ್ಥಳ ಮಹಜರು ವೇಳೆ ದರ್ಶನ್ ಒದ್ದ ಬೂಟ್ ಕಾಲ ಮೇಲಿದ್ದ ರಕ್ತ ಕಲೆ ಆಗಿರ್ಬೋದು, ಅಥವಾ ಶರ್ಟ್ ಮೇಲೆ ಅಂಟಿರೋ ಕಲೆಗಳಾಗಿರ್ಬೋದು, ಎಲ್ಲ 17 ಆರೋಪಿಗಳು ಕೂಡ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರಲ್ಲ, ಅವರು ಬಳಸಿರೋ ಕೋಲುಗಳು, ಮೆಗ್ಗರ್ ಗನ್ ಆಗಿರ್ಬೋದು, ಅದಕ್ಕೆ ಅಂಟಿರೋ ರಕ್ತದ ಕಲೆ, ಅವರು ತೊಳೆದಿರಲಿ ಏನೇ ಮಾಡಿರಲಿ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅದು ಬೇರೆ ಥರದ ಚಾಣಾಕ್ಷತನವನ್ನೇ ತೋರಿಸುತ್ತೆ. ಹಾಗಾಗಿ ದರ್ಶನ್ ಏನೆಲ್ಲ ಡ್ರೆಸ್ಸಸ್ನ ಹಾಕ್ಕೊಂಡಿದ್ರಲ್ಲ ಅದನ್ನೆಲ್ಲವನ್ನೂ ಕೂಡ ತೆಗೆದುಕೊಂಡು ವಿಜಯಲಕ್ಷ್ಮಿ ಮನೇಲಿ ಇಟ್ಟಿದ್ರಂತೆ. ಸದ್ಯ ಅದನ್ನು ತೊಳೆಸಿದ್ರು. ಆದರೂ ಕೂಡ ಅವೆಲ್ಲ ಪರೀಕ್ಷೆಗಳನ್ನು ಮಾಡಿದ ನಂತರ ಈ DNA ಮ್ಯಾಚ್ಗೂ ಜೊತೆಗೆ ಆ ಶರ್ಟ್ಗಳ ಮೇಲಿದ್ದಂಥ ಕಲೆಗಳಿಗೂ ಮ್ಯಾಚ್ ಮಾಡಿ ನೋಡಲಾಗುತ್ತೆ. ಈಗಾಗಲೇ ಪ್ರತಿಕ್ಷಣದ ಹೈ ವಿಟ್ನೆಸ್ಗಳನ್ನು ಎಲ್ಲವನ್ನೂ ಕೂಡ ಕಲೆ ಹಾಕಿದ್ದಾರೆ. ಹಾಗಾಗಿ ಪಾಪಿಗಳ ಎದೆಯಲ್ಲಿ ಶಿಕ್ಷೆಯ ನಡುಕ ಅಂತೂ ಹುಟ್ಟಿದೆ. ಡಿಟ್ಟೋ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ರೀತಿಯಲ್ಲೇ ಪೊಲೀಸರು ಈ ಕೇಸ್ನ ಭೇದಿಸ್ತಾ ಇರೋದು. ಹಾಗಾಗಿ ಆರೋಪಿಗಳು ರಂಗೋಲಿ ಕೆಳಗೆ ನುಸಿದ್ರೂ ಕೂಡ ಫಾರೆನ್ಸಿಕ್ ರಿಪೋರ್ಟ್ಗಳು ಆರೋಪಿಗಳ ತಂತ್ರಗಳನ್ನು ಮಟ್ಟ ಹಾಕೋಕ್ಕೆ ಮಚ್ಚುಗಳನ್ನು ಮಸಿಯೋ ರೀತಿಯಲ್ಲಿ ಈಗಾಗಲೇ ರಂಗೋಲಿ ಕೆಳಗೆ ನುಸಿದಿದ್ದಾರೆ. ಸದ್ಯ ಇದೇ ದೊಡ್ಡ ಆಘಾತಕಾರಿ ಸುದ್ದಿ ದರ್ಶನ್ಗೆ ಎದುರಾಗಿರೋದು. ಎಲ್ಲಿ ಎಲ್ಲ ಸಾಕ್ಷಿಗಳು ನನ್ನ ವಿರುದ್ಧವಾಗಿ ಇರೋದರಿಂದ ಇಲ್ಲಿ ನನಗೆ ಬೇಲು ಸಿಗೋದಿಲ್ಲ, ಮುಂದೆ ಶಿಕ್ಷೆ ಅಂತೂ ಖಚಿತ ಅನ್ನೋ
ಒಂದು ಆತಂಕ ಎದುರಿಸ್ತಾ ಇರೋದು. ಅದಕ್ಕೋಸ್ಕರವೇ ವಿಜಯಲಕ್ಷ್ಮಿ ಆ ಲಾಯರ್ಗಳು ಈ ಲಾಯರ್ಗಳು ಅಂತ ಮನೆ ಸುತ್ತಾಡ್ತಾ ಇರೋದು ತನ್ನ ಗಂಡನನ್ನು ಉಳಿಸಿಕೊಳ್ಳಲಿಕ್ಕೆ. ಒಟ್ಟಾರೆಯಾಗಿ ರೇಣುಕಾಸ್ವಾಮಿಯ ಕೊಲೆ ನಂತರ ದರ್ಶನ್ ಏನೆಲ್ಲ ಖತರ್ನಾಕ್ ಪ್ಲ್ಯಾನ್ ಮಾಡಿದ್ದಾರೆ ಅನ್ನೋ ಇಂಟ್ರೆಸ್ಟಿಂಗ್ ವಿಷಯವನ್ನು ನಾನು ನಿಮಗೆ ಹೇಳಲೇಬೇಕು. ಈ ನಟ ಭಯಂಕರ ಮೈಕೈಯನ್ನ ತೊಳೆದುಕೊಂಡು ಕೊಲೆ ಮಾಡಿದ ನಂತರ ವಾಪಸ್ಸಾಗಿ ಗ್ಯಾಂಗ್ ಎಲ್ಲ ಏನು ಪ್ಲ್ಯಾನ್ ಮಾಡ್ತಲ್ಲ, ಅದಾದ ನಂತರ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಬನಶಂಕರಿ ಅಪಾರ್ಟ್ಮೆಂಟ್ನಲ್ಲಿರೋ ವಿಜಯಲಕ್ಷ್ಮಿ ಮನೆಗೆ ಹೋಗಿ ಅಲ್ಲಿ ಪೂಜೆ ಕಾರ್ಯಕ್ರಮಗಳಲ್ಲೂ ಕೂಡ ದರ್ಶನ್ ಭಾಗಿಯಾಗಿದ್ದಾರೆ. ಜೊತೆಗೆ ವಿಜಯಲಕ್ಷ್ಮಿ ಅವರ ತಂಗಿ ತಾಯಿ ಅವರೆಲ್ಲರೂ ಕೂಡ ಇದ್ದರು. ಅವ್ರ ಜೊತೆಗೆ ಉಪಹಾರವನ್ನು ಸೇವಿಸಿ ಸತತ 4 ಗಂಟೆಗಳ ಕಾಲ ಅಲ್ಲೇ ಟೈಮ್ ಪಾಸನ್ನು ಮಾಡಿ ಅದಾದ ನಂತರ ಮೈಸೂರಿಗೆ ಹೋಗಿರೋದು. ಈ ವಿಷಯವಾಗಿಯೇ ಅಲ್ಲಿ 4 ಗಂಟೆ ಕಳೆದ್ರು. ಇವತ್ತು ಸ್ಟೇಷನ್ ಮುಂದೆ ವಿಜಯಲಕ್ಷ್ಮಿ ಅವರು ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಅದೇ ಸತತ 4 ಗಂಟೆಗಳಿಂದ ವಿಚಾರಣೆಯನ್ನು ಎದುರಿಸಿದರು. ಕೃತ್ಯದ ದಿನ ಬಳಸಿದಂಥ ಬಟ್ಟೆಗಳು, ಅವನು ಬಿಟ್ರ, ಅದನ್ನು ಇಟ್ಟಿದ್ಯಾರು, ತೊಳೆದಿಟ್ಟಿದ್ಯಾರು, ಅವರ ಆತಂಕದಲ್ಲಿದ್ದ ಏನೆಲ್ಲ ಮಾತುಕತೆ ಆಯಿತು, ಪ್ರತಿಯೊಂದು ವಿಷಯವನ್ನು ಈಗಾಗಲೇ ಸಂಗ್ರಹಿಸ್ತಾ ಇದ್ದಾರೆ. ಎಲ್ಲ ವಿಚಾರಣೆ ಮುಗಿಸ್ಕೊಂಡು ವಿಜಯಲಕ್ಷ್ಮಿ ಅವರು ಮನೆಗೆ ವಾಪಸ್ಸಾಗಿದ್ದು ಕೂಡ ಕಂಡು ಬಂತು. ಇನ್ನು ರಿಮ್ಯಾಂಡ್ ಕಾಪಿ ಅಂತ ಇರುತ್ತಲ್ಲ ಮ್ಯಾಜಿಸ್ಟ್ರೇಟ್ ಮುಂದೆ ಆಗಿರ್ಬೋದು, ಅಥವಾ ಆ ರಿಮ್ಯಾಂಡ್ ಕಾಪಿಯಲ್ಲಿ 118ಕ್ಕೂ ಅಧಿಕ ಮಾರಣಾಂತಿಕ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆಯಂತೆ. ಇದು ಅಚ್ಚರಿಯ ವಿಷಯ. ಅವರು ಬಳಸಿದಂಥ ಕೋಲು, ರಿಪೀಸು, ಜೊತೆಗೆ ರಾಡ್ಗಳು, ಬೆಲ್ಟ್ಗಳು, ಶೂ, ಜೊತೆಗೆ ಇವೆಲ್ಲವೂ ಸೇರಿದಂತೆ ಮೆಗ್ಗರ್ ಗನ್ನು ಎಲ್ಲವೂ ಸೇರಿ ಒಟ್ಟು 118ಕ್ಕೂ ಹೆಚ್ಚು ವಸ್ತುಗಳು ಸಂಗ್ರಹ ಮಾಡಿರೋದು ಪೊಲೀಸ್ ಅಧಿಕಾರಿಗಳು. ಇನ್ನು ಆ ಎಲೆಕ್ಟ್ರಿಕ್ ಮೆಗ್ಗರ್ನಿಂದ ಹೊಡೆದ ಆ ಮಹಾಶಯನ ಬಗ್ಗೆ ನಿಮಗೆ ಹೇಳಲೇಬೇಕು. ಯಾಕೆಂದರೆ ನಿಮಗೆಲ್ಲ ಗೊತ್ತೇ ಇದೆ, ಆರೋಪಿ ಧನರಾಜ್ ಗೌಡ ಅಂತ. ಇತ್ತೀಚೆಗೆ ಆತನನ್ನು ಬಂಧಿಸಲಾಯಿತು. ಹಾಗಾದರೆ ಅವನ ಹಿನ್ನೆಲೆ ಏನು ಅನ್ನೋದರ ವಿಷಯದ ಕುರಿತಾಗಿ ಪವಿತ್ರ ಗೌಡ ಅವರ ರೆಡ್ ಕಾರ್ಪೆಟ್ ಸ್ಟುಡಿಯೋ ಇದೆಯಲ್ಲ, ಒಂದು ಲಕ್ಸುರಿ ರೆಡ್ ಕಾರ್ಪೆಟ್ ಸ್ಟುಡಿಯೋ, ಕಾಸ್ಟ್ಯೂಮ್ ಡಿಸೈನಿಂಗ್ ಸಂಬಂಧಪಟ್ಟ ಹಾಗೆ ಆ ಅಂಗಡಿಯಲ್ಲಿ ಕೆಲಸ ಮಾಡ್ಕೊಂಡು ಇದ್ದಾತ ಈ ಧನರಾಜ್ ಗೌಡ. ಈ ಆರೋಪ ಯಾವಾಗ ಕೇಳಿ ಬಂತಲ್ಲ, ಒಂದು 17 ಜನ ಆರೋಪಿಗಳನ್ನು ಬಂಧಿಸಿದ ತಕ್ಷಣ ಮಾಚಿ ತಪ್ಪಿಸ್ಕೊಂಡಿದ್ದ, ಪರಾರಿಯಾಗಿದ್ದ. ಈಗ ಆತನನ್ನು ಬಂಧಿಸಲಾಗಿದೆ. ಜೊತೆಗೆ ಆತ ಬಳಸಿದಂಥ ಮೆಗ್ಗರ್ ಗನ್ ಯಾವಾಗ ಖರೀದಿ ಮಾಡಿದ್ದು ಏನು ಎಲ್ಲ ವಿವರಗಳನ್ನು ಕೇಳಲಾಗ್ತಿದೆ. ಆತ ತುಂಬ ಚಾಣಾಕ್ಷನಂತೆ ಮೊಬೈಲ್ನಲ್ಲಿದ್ದ ಎಲ್ಲ ಡಾಟಾವನ್ನು ಡಿಲೀಟ್ ಮಾಡಿದ್ದಾನಂತೆ. ಜೊತೆಗೆ ಆತನಿಗೆ ಹೊಡೆಯೋ ವಿಡಿಯೋ ಇದೇ ಧನರಾಜ್ ಗೌಡ ವಿಡಿಯೋ ಮಾಡಿಕೊಂಡಿದ್ದ, ಹಾಗಾಗಿ ಎಲ್ಲ ಡಾಟಾವನ್ನು ಡಿಲೀಟ್ ಮಾಡಿದ್ದಾನೆ ಎನ್ನಲಾಗ್ತಾ ಇದೆ. ಒಟ್ಟಾರೆಯಾಗಿ ಈ ವಿಷಯ ತಿಳಿತಾ ಇದ್ದಂತೆ ಈಗ ಅದನ್ನು ಕೂಡ ಡಾಟಾ ರಿಟ್ರೀವ್ ಮಾಡಲಿಕ್ಕೂ ಕೂಡ ಪೊಲೀಸರು ಮುಂದಾಗಿದ್ದಾರೆ. ಇವೆಲ್ಲವೂ ಕೂಡ ಕ್ಷಣದ ಅಪ್ಡೇಟ್ಸ್ಗಳು. ಒಂದು ಕಡೆ ಇಲ್ಲಿ ಕೆರೆಯಲ್ಲಿ ಬಿದ್ದಿರೋ ಮೊಬೈಲಲ್ಲಿ, ರೇಣುಕಾಸ್ವಾಮಿ ಮೊಬೈಲ್ನಲ್ಲೂ ಕೂಡ ಮಹತ್ವದ ಇಂಪಾರ್ಟೆಂಟ್ ದಾಖಲೆಗಳಿದ್ದಾವೆ. ಹಾಗಾಗಿ ಆರಂಭದಲ್ಲಿ ಒಂದಿಷ್ಟು ಜನರು ಪೊಲೀಸ್ನವರು ಜೊತೆಗೆ ಸಿಬ್ಬಂದಿಗಳು ಹೋಗಿ ಹುಡುಕಿದ್ರು, ಸಿಗಲಿಲ್ಲ. ಈಗ ಅಗ್ನಿಶಾಮಕ ದಳದ ಮೊರೆ ಹೋಗಿದ್ದಾರೆ. ಅವರು ಒಂದು ಸ್ವಲ್ಪ ಇದರಲ್ಲಿ ನುರಿತ ವ್ಯಕ್ತಿಗಳಿರೋದ್ರಿಂದ, ನುರಿತ ಸಿಬ್ಬಂದಿಗಳಿರೋದ್ರಿಂದ, ನುರಿತ ರಕ್ಷಣಾ ಪಡೆ ಆಗಿರೋದ್ರಿಂದ ಅಗ್ನಿಶಾಮಕ ದಳದವರು ಅಲ್ಲೋಗಿ ಸರ್ಚ್ ಮಾಡಿದ ಮೇಲೆ ಮೊಬೈಲ್ ಏನಾದರೂ ಒಂದು ಸ್ವಲ್ಪ ಸಿಗುವ ಸಾಧ್ಯತೆ ಇದೆ. ಅದು ಸಿಕ್ಕರೆ ಇದು ಕೂಡ ಹೈ ವಿಟ್ನೆಸ್ ಆಗೋ ಚಾನ್ಸಸ್ ಇದೆ. ಇನ್ನು ದರ್ಶನ್ ರವರಿಗೆ ರೌಡಿ ಶೀಟರ್ ಓಪನ್ ಮಾಡೋ ಎಲ್ಲ ಥರದ ಲಕ್ಷಣಗಳು ಕಾಣಿಸ್ತಾ ಇದೆ. 2011ರಿಂದ ಸ್ಟಾರ್ಟ್ ಆದಂಥ ಈ ದಾಂಧಲೆಗಳು, ಗಲಾಟೆಗಳು, ಪುಂಡಾಟ ಮತ್ತು ಈ ರೀತಿಯಾದಂಥ ರೌಡಿಸಮ್ ಬಿಹೇವಿಯರ್ ಇವೆಲ್ಲವನ್ನು ಪರಿಗಣಿಸಿ ಸತತವಾಗಿ ಕೇಳಿಬಂದ ಈ FIRಗಳು, ಅವ್ರ ಮೇಲೆ ಹಲ್ಲೆ, ಇವ್ರ ಮೇಲೆ ಹಲ್ಲೆ, ಈ ಘಟನೆಗಳನ್ನೆಲ್ಲವನ್ನು ಕೂಡ ಪರಿಗಣಿಸಿ ಇವರನ್ನು ಕೂಡ ರೌಡಿ ಶೀಟರ್ಗೆ ಸೇರಿಸೋ ಸಾಧ್ಯತೆಗಳಿದೆ. ಹಾಗಾಗಿ ರೌಡಿ ಶೀಟರ್ ಓಪನ್ ಮಾಡ್ತಾರಾ ಪೊಲೀಸ್ನವರು, ಇವೆಲ್ಲವನ್ನು ಹಳೆಯ ಎಲ್ಲ ಕೇಸಸ್ಗಳನ್ನು ಮತ್ತೆ ಓಪನ್ ಮಾಡ್ತಾರಾ ಅನ್ನೋ ಎಲ್ಲ ಥರದ ಅನುಮಾನ ಈಗ ಮೂಡಿರೋದು. ಒಟ್ಟಾರೆಯಾಗಿ ಈ ಕೇಸ್ನ ಪ್ರತಿಯೊಂದು ಚಿತ್ರಣ ಇದೆಯಲ್ಲ, ಆರಂಭದಲ್ಲಿ ಹೇಳಿದಾಗೆ ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್, ಜೊತೆಗೆ ಆತನ ಮೇಲೆ ಹಲ್ಲೆ ಮಾಡಿದಂಥ ದೃಶ್ಯಗಳು, ಆ್ಯಕ್ಷನ್ಸ್ ಕ್ರೈಮ್ ಥ್ರಿಲ್ಲರ್. ಒಟ್ಟಾರೆಯಾಗಿ ಎಲ್ಲ ಆರೋಪಿಗಳು ಶಿಕ್ಷೆ ಅಂದರೂ ಕಟ್ಟಿಟ್ಟ ಬುತ್ತಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸತತ ಪ್ರಯತ್ನವನ್ನು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಎಲ್ಲೂ ಕೂಡ ಇಂಚಿಂಚು ಬಿಡದೆ ಬೆಣ್ಣೆಯಲ್ಲಿ ಕೂದಲು ತೆಗೆದಂತೆ ಅವರಿಂದ ಸತ್ಯವನ್ನು ಬಾಯ್ಬಿಡಿಸ್ತಾ ಇದ್ದಾರೆ. ಹಾಗಾಗಿ ಇದು ದೊಡ್ಡ ಹಿನ್ನಡೆ ಆಗೋದಂತರೂ ದರ್ಶನ್ ಕರಿಯರ್ಗೆ ಎಲ್ಲದೂ ಕೂಡ ಸಾಧ್ಯತೆಗಳು ಕಾಣಿಸ್ತಾ ಇರೋದು. ನೋಡೋಣ, ಇದೇ ರೀತಿಯಾದಂಥ ಕ್ಷಣದ ಅಪ್ಡೇಟ್ಸ್ ಒಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಅರುಣಿ. ದಯವಿಟ್ಟು ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ದರ್ಶನ್ ರವರ ಮೇಲೆ ಅಭಿಪ್ರಾಯ, ಈ ಕೇಸ್ ಮೇಲೆ ನಿಮ್ಮ ಒಲವು ನಿಲುವು ಏನಿದೆ ಅನ್ನೋದನ್ನ ಕಮೆಂಟ್ಸ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನಾನು ರಾಕೇಶ್ ಅರುಣಿ. ಧನ್ಯವಾದಗಳು.